ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಅಂದರೆ ಕಳೆದ ತರಗತಿಯಲ್ಲಿ ನಾವು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಸಾರಾ ಅಬೂಬಕರ್ ರವರು ಬರೆದಿರುವಂತಹ ಯುದ್ಧ ಅನ್ನುವಂಥ ಒಂದು ಸಣ್ಣ ಕಥೆಯನ್ನು ಅರ್ಧ ಭಾಗವನ್ನು ಮಾತ್ರ ನೋಡಿದ್ವಿ. ಈ ದಿನ ಏನು ಮಾಡೋಣ, ಮುಂದುವರೆದಂತಹ ಪಾಠವನ್ನು ನಾವು ನೋಡೋಣ ಬನ್ನಿ. ನೋಡಿ, ಅವಾಗ ಏನು ಹೇಳ್ತಾರೆ, ಹೊರಗಡೆ ಯುದ್ಧ ನಡೀತಿರುವ ಏನು ಸಾಮೂಹಿಕ ಹೆಸರಿನಲ್ಲಿ ಕೊಲೆ ಆಗತೈತಿ. ಆದ್ರೆ ಇಲ್ಲೊಬ್ಬ ಮಹಿಳೆ ತನ್ನ ಜೀವವನ್ನು ಪಣಕ್ಕಿಟ್ಟು ಒಂದು ಜೀವಿಯನ್ನು ಉಳಿಸತ್ತಾಳಂತೆ ಹೇಳ್ತಾನೆ ಡಾಕ್ಟ್ರ. ರಾಹಿಲನು ತಲೆ ಕೆಡವಿಕೊಂಡು ನೋಡಿ, ರಾಹಿಲನು ತಲೆಯನ್ನು ಕೆಡವಿಕೊಂಡು ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲ ಎಂಬುದು ಆತನಿಗೆ ಮನದಟ್ಟಾಯಿತು. ನೋಡಿ, ಅವಾಗ ಆತ ತಲೆಯನ್ನು ಹಿಡಿದುಕೊಂಡು ಏನು ಮಾಡ್ತಾನೆ, ಆಕೆಗೆ ಅಷ್ಟೊಂದು ಸುಲಭವಾಗಿ ಹೆರಿಗೆ ಆಗುವುದು ಸಾಧ್ಯವಿಲ್ಲ ಅಂತ ಆತನಿಗೆ ಮನಸ್ಸು ಅಂದ್ಕೊಳ್ತಾನೆ. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನು ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ನೋಡಿ, ರಾಹಿಲ್ ಏನು ಮಾಡ್ತಾನೆ, ಇಷ್ಟೊಂದು ರಾತ್ರಿಯಲ್ಲಿ ಅವಳಿಗೆ ಹೆರಿಗೆ ಆಗುವುದು ಸಾಧ್ಯವಿಲ್ಲ, ಅವಳನ್ನ ಹೇಗಾದರೂ ಮಾಡಿ ಆಸ್ಪತ್ರೆಗೆ ಸೇರಿಸಲೇಬೇಕು. ಆಸ್ಪತ್ರೆಗೆ ಸೇರಿಸಿದಾಗ ಮಾತ್ರ ತಾಯಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯ. ಆದರೆ ಈ ಹೊತ್ತಿನಲ್ಲಿ, ಯಾಕಂದರೆ ವೈಮಾನಿಕ ದಾಳಿ ನಡೀತಿರುವಂಥ ಸಂದರ್ಭದಲ್ಲಿ ಎಲ್ಲಿ ಬೇಕಲ್ಲಿ ಬಾಂಬ್ಗಳು ಬೀಳತ್ತವ, ಎಲ್ಲ ಕಡೆ ಬ್ಲ್ಯಾಕ್ಔಟ್ ನಿಯಮ ಐತಿ. ಆದರೂ ಕೂಡ ಇಷ್ಟೊತ್ತಿನಾಗ ಹಾಸ್ಪಿಟ್ಲಿಗೆ ಅಂದರೆ ಆಸ್ಪತ್ರೆಗೆ ಹೋಗಲು ಸಾಧ್ಯವಿಲ್ಲ ಅಂತೇಳಿ ಅಂದ್ಕೊಂಡು ಬಹಳ ಹೊತ್ತು ಆದಮೇಲೆ ಏನು ಮಾಡ್ತದೆ, ತನ್ನ ಪ್ರಯತ್ನದ ಬಳಿಕ ಮಗುವನ್ನು ಹೊರಗೆ ತೆಗಿತಾನೆ. ಆದರೆ ಅದು ಕೂಡ ಏನಾಗಿತ್ತು, ನಿರ್ಜೀವವಾಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ನೋಡಿ, ಅವಾಗ ಮುದುಕಿ ಮತ್ತು ಸೊಸೆ ಇಬ್ಬರು ಏನು ಮಾಡ್ತಾಯಿದ್ರು, ಸಿಕ್ಕಾಪಟ್ಟೆ ಅಳ್ಳಾಕತ್ರು. ಯಾಕಂದ್ರೆ ಮಗು ನಿರ್ಜೀವಾದಂಥ ಸಂದರ್ಭದಲ್ಲಿ ಅವಾಗ ಅವರಿಬ್ಬರು ಅಳ್ಳಿಕೆ ಪ್ರಾರಂಭವನ್ನು ಮಾಡಿದರು. ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೆ ಎಂದು ಮುದುಕಿ ಎದೆ ಬಡಿದುಕೊಂಡವಳು ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೆ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ನೋಡಿ, ಅಂಥ ಸಂದರ್ಭದಲ್ಲಿ ಆ ಮಗುವಿಗೆ ಜೀವ ಇಲ್ಲ ಅಂತ ಗೊತ್ತು, ಹೌದಾ, ಅವಳಿಗೆ ನಿರ್ಜೀವವಾಗೈತೆ ಮಗು. ಆದರೂ ಕೂಡ ಏನು ಮಾಡಿದ್ರು, ಅವರಿಬ್ಬರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದೆವು. ಅತ್ತ ಮೇಲೆ ಅವಳು ಏನು ಮಾಡ್ತಾ, ಅಷ್ಟೊಂದು ನೋವಿದ್ರೂ ಕೂಡ ಹೇಗೆ ಯಾವ ರೀತಿಯನ್ನು ಹೊರ ಹಾಕ್ತಾಯಿದೆ ಅಂದರೆ, ತುಂಬ ವರ್ಷಗಳ ಆದಮೇಲೆ ನಾವು ಮಗು ಚೆನ್ನಾಗಿ ಹುಡ್ತೈತಿ ಅಂತ ತುಂಬ ನಿರೀಕ್ಷೆನ ಇಟ್ಕೊಂಡಿದ್ವಿ ನಾವೆಲ್ಲರೂ. ಆದರೂ ಕೂಡ ಈ ಕೊನೆಗೆ ಮಗು ಏನಾಯ್ತು, ನಮಗೆ ದಕ್ಕಲಿಲ್ಲ. ಈ ಯುದ್ಧ ಅನ್ನುವಂಥದ್ದು ಏನಾದರೂ ಇಲ್ಲೇ ಹೋಗಿದ್ರೆ ಮಗುವನ್ನು ನಾವು ಹೇಗಾದರೂ ಮಾಡಿ ಉಳಿಸ್ಕೊಳ್ತಾ ಇದ್ವಿ. ದೇವರೇ, ನಾವು ಈ ಮಗುವನ್ನು ಹೇಗಾದರೂ ಮಾಡಿ ನಾವು ಬದುಕಿಸಿಕೊಳ್ತಾ ಇದ್ವಿ. ಆದರೆ ಮನುಷ್ಯರಿಗೆ ಎಂಥ ಬುದ್ಧಿಯನ್ನು ಕೊಡ್ತೀಯಪ್ಪ ದೇವರ ನೀನು ಅಂತ ಅಂದ್ಕೊಂಡು ಎದೆಯನ್ನು ಬಡ್ಕೊಳ್ತಾ ತನ್ನ ನೋವನ್ನು ಸಂಕಟವನ್ನು ಬಡಿದುಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಷ್ಟು ಅಳುವಿನಲ್ಲಿದ್ದರೂ ಕೂಡ ತನ್ನ ಸೊಸೆಯನ್ನು ಅವಳು ಏನು ಮಾಡ್ತಾಳೆ, ಸ್ನಾನ ಮಾಡಿಸಿ ಒಂದು ಕಡೆ ತಂದು ಮಲಗಿಸ್ತಾಳೆ. ಮಲಗಿದ ಮೇಲೆ ನಿರ್ಜೀವವಾಗಿರ್ತಕ್ಕಂತಹ ಮಗುವು ಕೂಡ ಸ್ನಾನವನ್ನು ಮಾಡಿಸಿ ಬಟ್ಟೆಯನ್ನು ಸುತ್ತಾಳೆ. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಅವಾಗ ರಾಹಿಲ್ ಏನು ಮಾಡ್ತಾನೆ, ಕೋಣೆಯಿಂದ ಹೊರಗೆ ಬಂದು ತನ್ನ ಕಾಲು ಏನು ಪೆಟ್ಟಾಗಿರುತ್ತಲ್ವ, ಅಲ್ಲಿ ಆ ಪೆಟ್ಟಾಗಿರುವಂತಹ ಕಾಲಿನ ಆರೈಕೆ ಪ್ರಾರಂಭ ಮಾಡಲಿಕ್ಕೆ ಅದನ್ನು ಮಾಡ್ತಾನೆ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟುಕೊಂಡು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲ್ಲವೂ ತುಂಡಾಗಿಲ್ಲವೇ ಎನಿಸಿತು. ನೋಡಿ, ಅವಾಗ ಏನು ಮಾಡ್ತಾನೆ, ಮುದುಕಿಯಿಂದ ಒಂದೆರಡು ಸಣ್ಣದಾಗಿರ್ತ ಪುಟ್ಟ ಹಲಿಗೆಗಳನ್ನು, ಕಟ್ಟಿಗೆ ತುಂಡುಗಳನ್ನು ಪಡೆದುಕೊಳ್ತಾನೆ. ಕೇಳಿಸ್ಕೊಂಡು ತನ್ನ ಕಾಲಿನ ಎರಡೂ ಭಾಗಗಳಲ್ಲಿ, ಆ ಕಡೆ ಒಂದು ಈ ಕಡೆ ಒಂದು, ಏನು ನೋವಾಗಿರ್ತದಲ್ಲವ ಆ ಕಾಲಿನ ಎರಡೂ ಭಾಗಗಳಲ್ಲಿ ಇಟ್ಕೊಂಡು ಬಟ್ಟೆಯಿಂದ ಅದನ್ನು ಬಲವಾಗಿ ಏನು ಮಾಡ್ತಾನೆ, ಕಟ್ತಾನೆ. ಬಲವಾಗಿ ಅದನ್ನು ಬೀಗ ಕಟ್ಟಿದಾಗ ಆತನಿಗೆ ಡಾಕ್ಟ್ರು ಇರ್ತಾನಲ್ವ, ಕಟ್ಟಿದ ಮೇಲೆ ಅವನಿಗೆ ಅನ್ನಿಸುತ್ತಾ, ನನ್ನ ಕಾಲಿನಲ್ಲಿ ಯಾವುದೂ ಎಲುಬು ಏನಾಗಿಲ್ಲ, ಮುರಿದಿಲ್ಲ ಅಂತ ಆತನಿಗೆ ಅನಿಸುತ್ತೆ. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯು ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬ ಸುಸ್ತು, ಮಲಗಲು ಒಂದಷ್ಟು ಜಾಗ ಕೊಡಿ ನಾನು ನೋಡಿ. ಅವಾಗ ಮುದುಕಿ ಈಗ ಹೇಳ್ತಾನೆ, ಅಮ್ಮ, ನಾನು ಬರೋದು ಒಂದೇ ಒಂದು ಕ್ಷಣ ಲೇಟ್ ಆಗಿದ್ದು ಕೂಡ ನಿಮ್ಮ ಸೊಸೆಯನ್ನು ಕೂಡ ಉಳಿತಾ ಇರಲಿಲ್ಲ. ಆದರೆ ಹೇಗೋ ನಾ ಪ್ರಯತ್ನ ಪಟ್ಟ ನಿಮ್ಮ ಸೊಸೆಯನ್ನು ನಾನು ಬದುಕಿಸಿದ್ದೀನಿ. ಈಗ ನನಗೆ ಭಾಳ ಅಂದ್ರೆ ಭಾಳ ಸುಸ್ತಾಗಿಬಿಟ್ಟೈತಿ. ಯಾಕಂದ್ರೆ ಮೊದಲೇ ಕಾಲು ನೋವು ಅಂಥದ್ರಲ್ಲಿ ನಿಮ್ಮ ಸೊಸೆಯನ್ನು ಕೂಡ ನಾನು ಉಳಿಸಿದ್ದೀನಿ. ನನಗೆ ಮಲಗಲಿಕ್ಕೆ ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾನೆ. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿ ನೋಡಿ, ಇಷ್ಟೆಲ್ಲ ಮಾಡಿದ್ರು ಕೂಡ ಮುದುಕಿಗೆ ಸಂದೇಹ ಹೋಗಿರಲಿಲ್ಲ. ಅವಾಗ ಅವಳು ಇಂಥ ಸಂದೇಹದಿಂದ ಆತನ ನೋಡ್ತಾನೆ. ಯಾರೀತ, ತಮ್ಮವನೇ ಅಥವಾ ವೈರಿ ದೇಶದವನೇ? ನೋಡಿ, ಅವಳಿಗೆ ಏನು ಸಂದೇಹ, ನೀವೇನಾದ್ರೂ ನಮ್ಮ ದೇಶದವನ ಇಲ್ಲ ಅಥವಾ ಶತ್ರು ದೇಶದವನ ಅಂಥೇಳಿ ನೋಡ್ತಾ. ಟಕ್ 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 ಪುನಃ ಶಬ್ದ. ಅವಾಗ ಜೊತೆಯಲ್ಲಿ ಯಾರದು, ಒಳಗೆ ಬಾಗಿಲು ತೆರೆಯಿರಿ ಎಂಬ ಅಧಿಕಾರವಾಣಿ. ಅವಾಗ
ಟಕ್ 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 ಅಂಥೇಳಿ ಶಬ್ದ ಬರ್ತೈತಿ. ಅವಾಗ ಅವ್ರ ಜೊತೆಯಲ್ಲಿ ಯಾರದು ಒಳಗೆ ಯಾರಿದ್ದೀರಿ ಬಾಗಿಲು ತೆಗೀರಿ ಅಂತೇ ಒಂದು ಶಬ್ದ ಕೂಗಿ ಬರ್ತೈತಿ. ಮುದುಕಿಯ ಸಂದೇಹ ನಿಜವಾಗಿತ್ತು ನೋಡಿ. ಅವಾಗ ಮುದುಕಿಯ ಸಂದೇಹ ಏನಾಗಿತ್ತು, ನಿಜವಾಗಿತ್ತು. ಯಾರವರು ಬಂದಿದ್ದಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು ನೋಡಿ. ಅವಾಗ ಅವ ಬಂದಿದ್ದಾಗಿರ್ತಕ್ಕಂಥವನು ಅವಳು ಮುದುಕಿಗೆ ಏನು ಮೊದಲೇ ಸಂದೇಹ ಇತ್ತು, ಅನುಮಾನ ಇತ್ತಲ್ವ, ಈತ ಬಂದಿರುವುದು ನಮ್ಮ ದೇಶದವನು ಅಥವಾ ಶತ್ರು ದೇಶದವನು ಅಂಥೇಳಿ ಅವಳಿಗೆ ಡೌಟ್ ಇತ್ತು, ಅಂದ್ರೆ ಅನುಮಾನ ಇತ್ತು. ಅಂಥ ಸಂದರ್ಭದಲ್ಲಿ ಅವಾಗ ಅದೇನು ಅಧಿಕಾರವಾಣಿ ಏನು ಕಲಿಕೆ ಯಾರಾದ್ರೂ ಒಳಗೆ ಬಾಗಿಲು ತೆರೆದಿದೆ ಅಂಥೇಳಿ ಅಂತಾರಲ್ಲ, ಅವಾಗ ಅನ್ನಂಥ ಸಂದರ್ಭದಲ್ಲಿ ಅವಳಿಗೆ ಏನು ಅನ್ನಿಸ್ತು, ಓ ಇವ ನಮ್ಮ ದೇಶದವನಲ್ಲ, ಅಂದರೆ ಇವನು ದೇಶಕ್ಕೆ ದ್ರೋಹ ಬಗೆಯವನಂತೆ ಅನ್ಕೋತಾಳ. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು ನೋಡಿ. ಕ್ಷಣಕಾಲ ಆಕೆಯ ಕಣ್ಣುಗಳೇನಾಗಿಬಿಟ್ಟು ಸಿಕ್ಕಾಪಟ್ಟೆ ರೋಷದಿಂದ ಅಂದರೆ ಸಿಟ್ಟಿನಿಂದ ಕೆರಳಿದವು. ಬಾಗಿಲ ಬಳಿ ಸಂಸ್ಕೃತ ಆಕೆ ಆತನ ಮುಖ ನೋಡಿದವು ನೋಡಿ. ಬಾಗಿಲ ಅಂತ ಇರಲಿಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸಲ ಆಕೆ ಅವನ ಮುಖವನ್ನು ನೋಡ್ತಾಳೆ. ಓ ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆ ಅಲ್ಲ ನೋಡಿ. ಆವಾಗ ಬಾಗಿಲಂತ ಇರಲಿಕ್ಕೆ ಹೋದಂಥ ಸಂದರ್ಭ ಅಷ್ಟೆಲ್ಲ ಡೌಟ್ ಇದ್ದರೂ ಕೂಡ ಅವಳು ಏನು ಮಾಡ್ತಾಳೆ, ತನ್ನ ಮಗನ ಕಣ್ಣುಗಳಂತೆ ಅದಾವಲ್ಲ ಇವು ಅಂತೇಳಿ ಅನ್ನಿಸ್ತಾಳ ಆತನ ಕಣ್ಣುಗಳು ನೋಡಿ. ಅಸಹಾಯಕತೆಯ ಆ ದಯನೀಯ ನೋಟ ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಅವಾಗ ಅಸಹಾಯಕತೆಯಿಂದ ಅವನು ಏನು ಮಾಡ್ತಾನೆ, ದಯಾನೀಯವಾಗಿ ಆಕೆಯನ್ನು ಬೇಡ್ಕೋತಾನ, ಬಾಗಿಲು ತೆರಿಬೇಡ್ರಿ ಅಮ್ಮ ಅಂತ ಕೈ ಸನ್ನೆಯನ್ನು ಮಾಡ್ತಾನೆ. ಬಾಗಿಲು ತೆರೆಯದೆ ಈ ಭಾರಿ ಗರ್ಜನೆಯಾಗಿ ಬಂತು ಹೊರಗೆ ನೋಡಿ. ಅಲ್ಲಿ ಅಧಿಕಾರವಾಣಿ ಬಾಗಿಲು ತೆರೀರಿ ಅಂತ ಕೂಗ್ತಾ ಇದ್ರಲ್ವಾ, ಹೀಗಾಗಿ ಸಿಕ್ಕಾಪಟ್ಟೆ ಗರ್ಜನೆಯಿಂದ ಜೋರಾಗಿ ಏನು ಮಾಡಿಬಿಟ್ರು ಅವರು, ಬಾಗಿಲನ್ನು ತರೀರಿ, ಯಾರಿದ್ರಿ ಒಳಗಡೆ, ಬಾಗಿಲು ತೆಗಿತಿರೋ ಇಲ್ಲೋ ಅಂತ ಜೋರಾಗಿ ಧ್ವನಿಯನ್ನು ಕೇಳ್ತಾರ. ನಿಶಬ್ದವಾಗಿ ರಾಹೀಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೂರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು ನೋಡಿ. ಅವಾಗ ಅವನು ಬಾಗಿಲು ತೆರಿಬೇಡ್ರಿ ಅಮ್ಮ ಅಂತ ಕೈ ಸನ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬಾಗಿಲು ತೆಗಿತಿರೋ ಇಲ್ಲೋ ಒಳಗಡೆ ಯಾರಿದ್ದಾರಂತೆ ಮತ್ತೊಮ್ಮೆ ಜೋರಾಗಿ ಕದವನ್ನು ಬಡಿತಾರ. ಅವಾಗ ನಿಶಬ್ದವಾಗಿ ರಾಹೀಲನನ್ನ ಏನು ಮಾಡ್ತಾಳೋ, ಸೊಸೆ ಮಲಗಿದ ಕೋಣೆಗೆ, ತನ್ನ ಮಲಗಿರುವಂತಹ ಸೊಸೆ ಕೋಣೆಗೆ ಆತನ ಕಳಿಸಿ ಆಕೆ ಮಲಗಿರುವಂತಹ ಮಂಚದ ಕೆಳಗಡೆ ಆತನನ್ನು ಅಲ್ಲಿ ತೋರಿಸ್ತಾ, ಅಂದರೆ ಒಳಗಡೆ ಸರಿಸ್ತಾ, ಆಮೇಲೆ ಬಟ್ಟೆ ಸುತ್ತಿರ್ತಕ್ಕಂಥ ಒಂದು ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ತಂದು ಮಲಗಿಸಿ ಏನು ಮಾಡ್ತಾ ಮುದುಕಿ ಬಾಗಿಲನ್ನು ತೆರೀತಾಳ. ಸೈನಿಕರ ಉಡುಪಿನಲ್ಲಿದ್ದ 4-5 ಜನರು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ ಎಂದು ಕೇಳುತ್ತಾ ಒಳನುಗ್ಗಿದ ನೋಡಿ. ಸೈನಿಕರ ಉಡುಪಿನಲ್ಲಿರ್ತಕ್ಕಂತಹ ಏನು ಅವರು ಯುದ್ಧದಲ್ಲಿ ಭಾಗವಹಿಸುವಂತಹ ಏನು ಉಡುಪಿನಲ್ಲಿರ್ತಕ್ಕಂತಹ ಏನು ಸೈನಿಕರು ಇದ್ರಲ್ಲ, ಅವರು ಒಂದು 4-5 ಜನ ಇರ್ತಾರೆ. ಅವರು ಬಂದು ಯಾರಾದರೂ ಗಾಯಗೊಂಡಂಥ ಸೈನಿಕರು ಈ ಕಡೆ ಬಂದಿದ್ದಾರನ ಅಂಥೇಳಿ ಆ ಮುದುಕಿಯನ್ನು ಕೇಳ್ತಾ ಅವ್ರು ಏನು ಮಾಡ್ತಾರೆ, ಒಳಗಡೆ ಹಂಗೆ ನುಗ್ಗಿ ಬಂದುಬಿಡ್ತಾರೆ. ಇಲ್ವಲ್ಲ ಮುದುಕಿ ನೋಡಿದಳು. ಅವಾಗ ಮುದುಕಿ ಅಂತ, ಇಲ್ಲ ಅಂಥವ್ರು ಯಾರು ನಮ್ಮ ಮನೆಗೆ ಬಂದಿಲ್ಲಪ್ಪ ಅಂತ ಹೇಳ್ತಾಳೆ. ನಮ್ಮವ್ರೆ ಅಥವಾ ಆ ಕಡೆಯವ್ರೆ ಎಂದು ಕೇಳಿದಳು. ಅವಾಗ ಅವಳು ನೋಡಿ, ಇಲ್ಲ ಯಾರೂ ಬಂದಿಲ್ಲ, ಕೇಳಿ ಮತ್ತೆ ಹೇಳ್ತಾ, ನಮ್ಮವ್ರೆ ಅಥವಾ ಆ ಕಡೆಯವ್ರು ಯಾರಾದರೂ ಅಂತ ಕೇಳ್ತಾಳೆ. ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು ನೋಡಿ. ಅವಾಗ ಅಷ್ಟರಲ್ಲಿ ನಾವು ವಿಮಾನವನ್ನು ಹೊಡೆದುರುಳಿಸಿದೆವು ಎಂದು ಒಬ್ಬನಿಂದಾಗ ಇನ್ನೊಬ್ಬನು, ಸಾರ ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದನು ನೋಡಿ. ಮುದುಕಿ ಏನು ಹೇಳ್ತಾಳ, ಯಾರಪ್ಪ ಇಲ್ಲ ಅಂಥವ್ರು ಯಾರೂ ಬಂದಿಲ್ಲ, ನಮ್ಮವ್ರೆ ಅಥವಾ ಆ ಕಡೆಯವ್ರೆ ಅಂತ ಹೇಳಿ ಕೇಳ್ತಾಳ. ಕೇಳುವಂತಹ ಸಂದರ್ಭದಲ್ಲಿ ಆ ಕಡೆಯವರ ಅಂಥೇಳಿ ಅವಾಗ ಏನು ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ಆ ಕಡೆಯವರ ಅಂಥೇಳಿ ಪ್ರಶ್ನೆಯನ್ನು ಮಾಡಿ, ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಏನು ಬಂದವರು ನಾವು ವಿಮಾನವನ್ನು ಬಂದವ್ರ ಮೇಲೆ ನಾವು ಏನು ಮಾಡಿದ್ವಿ, ವಿಮಾನವನ್ನು ಹೊಡೆದು ಉಳಿಸಿದ್ವಿ, ಹೌದಾ, ಅದನ್ನು ನಾವು ವಿಮಾನಕ ದಾಳಿಯಿಂದ ಏನು ಮಾಡಿದ್ವಿ, ವಿಮಾನವನ್ನು ಹೊಡೆದು ಉಳಿಸಿದ್ವಿ. ಆದ್ರೆ ಅಂತೇಳಿ ಹೇಳ್ತಿರ್ತಾನೆ. ಅದ್ರಾಗ ಒಬ್ಬ ಇಂತಾನೆ ಆತ, ಸರ್ ಅದರಲ್ಲಿ ಯಾರೂ ಬದುಕಿರಲ್ಲ, ಯಾಕಂದ್ರೆ ನಾವು ಹೊಡೆದುಳಿಸುವಂಥ ಏಟಕ್ಕೆ ವಿಮಾನ ಏನಾಗೈತಿ, ನದಿಯಲ್ಲಿ ಬಿದ್ದರೂ ಅದು ಬದುಕುವಂಥ ಸಾಧ್ಯತೆ ಇಲ್ಲ, ಈಜಿ ಬರಲಿಕ್ಕೆ ಅವ್ರು ಬದುಕುವಂಥ ಸಾಧ್ಯತೆಯೇ ಇಲ್ಲ. ಹೀಗಾಗಿ ನಾವು ಇಕ್ಕತ್ತಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು, ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಅಂತ ಹೇಳ್ತಾನೆ. ಆದರೂ ಈ ಮನೆಯಲ್ಲೊಮ್ಮೆ ನೋಡಿ ಬಿಡಿ, ಅಪ್ಪನೇ ಕೊಟ್ಟನಾತ, ಉಳಿದವರು ಒಳ ಹೊಕ್ಕರು ಮುದುಕಿ ಹೇಳುತ್ತ ನೋಡಿ. ಅವಾಗ ಏನು ಹೇಳ್ತಾನೆ, ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಕಪ್ಪ ಅಷ್ಟೇ ಅಂತ ಅವನು ಹೇಳಿದಾಗ, ಅವಾಗ ಅವನು ಹೇಳ್ತಾನೆ, ಬೇಡ ನಾವು ವ್ಯರ್ಥ ಪ್ರಯತ್ನ ಮಾಡಿದರೂ ನಮಗೇನು ಪರವಾಗಿಲ್ಲ, ಆದರೆ ಒಂದು ಸಲ ಹೆಂಗಿದ್ರು ಬಂದೀವಲ್ಲ, ಒಂದು ಸಲ ಈ ಮನೆಯನ್ನು ನೋಡಿಬಿಡ್ರಿ ಅಂತ ಆತ ಹೇಳ್ತಾನೆ. ಆದೇಶವನ್ನು ಹೊರಡಿಸಿದ ಮೇಲೆ ಉಳಿದವರು ಏನಿರ್ತಾರಲ್ಲ, ಉಳಿದ 3-4 ಜನರು ಅವರು ಒಳಗೆ ಹೋಗಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಮುದುಕಿ ಹೇಳುತ್ತಾ ಏನು ಹೇಳ್ತಾನೆ ನೋಡಿ, ನೋಡಿ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ, ಅದನ್ನು ನೋಡಿ, ಈ ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ, ಅತ್ತಕ್ಕಾಗಿ ಈ ಯುದ್ಧ, ಅದನ್ನಾದರೂ ಹೇಳಿರಲ್ಲ ಎನ್ನುತ್ತಾ ನಿರ್ಜೀವ ಶಿಶುವಿನ ಬಳಿ ಕುಳಿತು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳತೊಡಗಿದಳು ನೋಡಿ.
ಅವಾಗ ಒಳಗೆ ಹೋಗ್ಯವ್ರಿ ನೋಡ್ಲಿಕ್ಕೆ ಹೋಗ್ತಿರ್ತಾರಲ್ಲ ಅವಾಗ ನೋಡೋಗ್ರಿ ನೀವು ಒಳಗೆ ಹೋಗಿ ಏನು ನೋಡ್ತೀರಿ ನೋಡಿರಿ ನನ್ನ ಮೊಮ್ಮಗುವಿನ ಹೆಣ ಐತಿಲ್ಲೇ ಅದನ್ನು ಒಂದ್ಸಲ ನೀವು ನೋಡಿರಿ. ಯುದ್ಧ ನನ್ನ ಮೊಮ್ಮಗುವಿನ ಜೀವವನ್ನು ಕೂಡ ಇದು ಉಳಿಸಲಿಲ್ಲ. ಯಾರಿಗಾಗಿ ಯುದ್ಧ ಮಾಡತ್ತೀರಿ, ಯಾವುದ್ರ ಸಲುವಾಗಿ ಯುದ್ಧ ಮಾಡತ್ತೀರಿ, ಯಾತಕ್ಕಾಗಿ ಯುದ್ಧ ಮಾಡತ್ತೀರಿ ಅದನ್ನಾದರೂ ಸ್ವಲ್ಪ ಹೇಳ್ರಿ. ಆ ನಿರ್ಜೀವ ಶಿಶುವಿನ ಬಳಿ ಏನಂತ ನಮ್ಮ ಬಾಗಿಲ ಬಳಿ ತಂದ ಮಗುವನ್ನು ಏನು ಮಲಗಿಸಿರ್ತಾಳಲ್ವ ಮುದುಕಿ ಅದರ ಬಳಿ ಕುಳಿತುಕೊಂಡು ಮತ್ತೊಮ್ಮೆ ಎದೆ ಬಡಿದುಕೊಂಡು ಅಳ್ಳಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಬಂದವರು ಮಗುವಿನ ಮೃತದೇಹವನ್ನು ದಿಟ್ಟಿಸಿದ್ರು. ನೋಡಿ ಅವ್ರೇನು ನೋಡಲಿಕ್ಕೆ ಬಂದಿದ್ರಲ್ಲ ಅವರೆಲ್ಲೋ ಒಳಗೆ ಹೋಗ್ಬೇಕಾದ್ರೆ ಸಂದರ್ಭದಲ್ಲಿ ಮತ್ತೆ ಎದೆ ಬಡ್ಕೊಂಡು ಆ ಮುದುಕಿ ಅಳ್ಳಿಗೆ ಪ್ರಾರಂಭ ಮಾಡಿದ್ರು. ಅವಾಗ ಏನು ಮಾಡಿದ್ರು, ಬಂದವರು ಆ ಮಗುವಿನ ಮೃತದೇಹವನ್ನು ನೋಡ್ತಾರೆ. ಕೋಣೆಯಲ್ಲಿ ಹರಡಿದ್ದ ಹಸಿ ನೆತ್ತರ ವಾಸನೆ ಅವರ ಮುಗಿ ಬಿಡೀತು. ಅವಾಗ ಕೋಣೆಯಲ್ಲಿ ಹರಡಿರ್ತಕ್ಕಂಥ ಹಸಿ ನೆತ್ತರ ವಾಸನೆ ಇತ್ತು, ಅವ್ರ ಮುಗಿ ಬಿಡೀತು. ಬಂದವರು ನಿಶಬ್ದವಾಗಿ ಹೊರ ನಡೆದರು. ಅವಾಗ ಕೋಣೆಯಲ್ಲಿ ಏನಾಗಿತ್ತಲ್ಲ ಡಿಲಿವರಿ ಆಗಿತ್ತು, ಹೌದಾ? ಆ ಡಿಲಿವರಿ ಆದಂಥ ಸಂದರ್ಭದಲ್ಲಿ, ಹೆರಿಗೆ ಆದಂಥ ಸಂದರ್ಭದಲ್ಲಿ ಎಲ್ಲ ಕೋಣೆಯಲ್ಲಿ ಆಯಿತು ಸಿಕ್ಕಾಪಟ್ಟೆ ಹಸಿ ನೆತ್ತರು ಅಂದರೆ ರಕ್ತ ಹರಡಿದ್ರ ವಾಸನೆ ಅವ್ರು ಮುಗಿ ಬಿಡಿದಾಗ ಅವರು ನಿಶಬ್ದವಾಗಿ ಏನು ಮಾಡಿದ್ರು, ಹೊರಗೆ ಹೋಗ್ತಾರೆ. ಬಳಿಕ ಆಕೆ ರಾಹೇಲನನ್ನು ಹೊರಗೆ ಕರೆದು ಒಂದು ಕೋಣೆ ತೋರಿಸಿ, ಈ ರಾತ್ರಿಯನ್ನು ಈ ಕೋಣೆಯಲ್ಲಿ ಕಳೆಯಿರಿ, ನಾಳೆ ಬೇರೆನಾದರೂ ಏರ್ಪಾಟು ಮಾಡುವ ಎಂದವಳು. ನೋಡಿ ಅವಾಗ ಅವ್ರು ಹೋದ ತಕ್ಷಣ ಅವಳು ಏನು ಮಾಡ್ತಾ ಮುದುಕಿ ಬಾಗಿಲನ್ನು ಹಾಕಿಕೊಂಡು ನೀವು ಅವಾಗ ರಾಹೇಲನ ಹೊರಗಡೆ ಕರೀತಾಳೆ, ಹೌದಾ? ತನ್ನ ಸೊಸೆಯ ಮಂಚದ ಕೆಳಗಡೆ ಆತನ್ನು ಮಲಗಿಸಿರ್ತಾಳೆ. ಆ ಮಲಗಿಸೋ ಒಂದು ಸಂದರ್ಭದಲ್ಲಿ ಆತನ ಹೊರಗಡೆ ಕರೆದು ರಾಹೇಲನ ಹೊರಗಡೆ ಕರೆದು ಅಲ್ಲಿರ್ತಕ್ಕಂತಹ ಇನ್ನೊಂದು ಕೋಣೆಯನ್ನು ತೋರಿಸ್ತಾಳೆ. ಇವತ್ತು ಈ ರಾತ್ರಿ ನನ್ನ ಈ ಕೋಣೆಯಲ್ಲಿ ನೀವು ಕಳೀರಿ, ನಾಳೆ ಏನಾದರೂ ನಾವು ಬೇರೆ ಏರ್ಪಾಟನ್ನು ಮಾಡೋಣ ಅಂತೇಳಿ ಹೇಳ್ತಾಳೆ. ಒಂದೆರಡು ದಿನಗಳಲ್ಲಿ ಪರಸ್ಪರರಲ್ಲಿ ವಿಶ್ವಾಸ ಮೂಡಿತು. ನೋಡಿ ಒಂದು 2-3 ದಿನ ಆಯಿತು. 2-3 ದಿನ ಆದಮೇಲೆ ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಅವ್ರಿಗೆ ಏನಾಯಿತು, ವಿಶ್ವಾಸ ಮೂಡಿತು. ಅಜ್ಜಿಗೆ ಮುದುಕಿಗೆ ರಾಹೇಲನ ಮೇಲೆ, ರಾಹೇಲನಿಗೆ ಮುದುಕಿಯ ಮೇಲೆ ವಿಶ್ವಾಸ ಬಂತು. ಇಬ್ಬರು ಪರಸ್ಪರಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡರು. 1-2 ದಿನ ಅವರಿಬ್ಬರಿಗೂ ಏನಾಯಿತು, ವಿಶ್ವಾಸ ಬಂದ ತಕ್ಷಣ ತಮ್ಮಿರ್ತಕ್ಕಂತಹ ಭಾವನೆಗಳನ್ನು, ಕಷ್ಟ ನಷ್ಟಗಳನ್ನು, ನೋವುಗಳನ್ನು, ನಲಿವುಗಳನ್ನು, ಹೀಗಾಗಿ ಸುಖ ದುಃಖಗಳನ್ನು ಅವರು ಹಂಚ್ಕೊಳ್ತಾರೆ, ಮಾತಾಡ್ತಾರೆ. ಮುದುಕಿಯೇ ಮೊದಲು ತನ್ನ ಕಡತ ಬಿಸುವಾಗ ಮುದುಕಿ ಏನು ಮಾಡಿದ್ರು, ತನಗಿರ್ತಕ್ಕಂತಹ ನೋವುಗಳನ್ನು, ನಲಿವುಗಳನ್ನು ಆತನಿಗೆ ಹೇಳಿದ್ಲು. ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರ್ಬೋದು. ನೋಡಿ ಏನು ಹೇಳ್ತಾಳಪ್ಪ ಮುದುಕಿ, ನಾನು ಈ ಊರಿಗೆ ಬಂದು 50 ವರ್ಷಗಳಾಗಿದ್ದಾವಪ್ಪ. ಮದುವೆಯಾಗಿ ನಾವು ಮದುವೆಯಾಗಿ ಈ ಊರನ್ನು ಪ್ರವೇಶಿಸಿದೆ. ನೋಡಿ ನಾನು ಈ ಊರಿಗೆ ಬಂದು ಎಷ್ಟು ವರ್ಷ ಆಗೈತಿ, 50 ವರ್ಷಗಳಾಗ್ಯಾವ. ಅದರ ಮದುವೆಯಾಗಿ ನವ ವಧುವಾಗಿ ನನ್ನ ಏನು ವಧು ಇದ್ನಲ್ಲ ಅವಾಗ ಮದುವೆ ಬಂದೀನಿ, ಅವಾಗ ನಾ ಈ ಊರನ್ನು ಪ್ರವೇಶಿಸಿದೆ ಅಂದರೆ ಊರಿಗೆ ಬಂದೀನಿ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೇವೆ. ನೋಡು ಕೆಲವು ದಿನ ನಾವು ಮದುವೆ ಬಂದು ಹೊಸದ್ರಲ್ಲಿ ನಾವೇನಿದೆ ತುಂಬ ನೆಮ್ಮದಿ ಜೀವನವನ್ನು ನಾವು ಸಾಗಿಸ್ತಾ ಇದ್ವಿ. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು. ನೋಡಿ ಅವಾಗ ನೆಮ್ಮದಿ ಜೀವನ ಸಾಗಿಸುವಂಥ ಸಂದರ್ಭದಲ್ಲಿ ನಮ್ಗೆ ಆಸ್ತಿ ಮತ್ತು ಏನಿತ್ತು ಅಥವಾ ಜಮೀನು ನಮ್ಗೆ ನಮ್ಮ ಜೀವನಕ್ಕೆ ಸಾಕಾಗುವಷ್ಟೇ ಇತ್ತು. ಈಗಲೂ ಇದೆ ಏನು, ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನೋಡಿದ್ರು ಮುದುಕಿ. ನೋಡಿ ಅವಾಗ ನಮ್ಮ ಜೀವನಕ್ಕೆ ಸಾಕಾಗುವಷ್ಟು ಏನು ಆಸ್ತಿ ಜಮೀನು ಏನಿತ್ತಲ್ಲ ಅಷ್ಟು ಆಸ್ತಿ ಈಗಲೂ ಐತಿ, ಆದರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಈ ಜನ ನಮ್ಮನ್ನ ಬಿಡ್ತಾ ಇಲ್ಲ. ಯುದ್ಧ ಮಾಡತ್ತರ, ಯುದ್ಧದಿಂದ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂಥರ ತಿರಸ್ಕಾರ ಮನೋಭಾವನೆಯಿಂದ ಮುದುಕಿ ಆತನಿಗೆ ಹೇಳಕತ್ತಾಳ. ಆಗಲೂ ಯುದ್ಧವಾಗಿತ್ತ ಅಜ್ಜಿ, ರಾಹೇಲ್ ಕೇಳಿ. ನೋಡಿ ರಾಹೇಲ್ ಏನು ಕೇಳ್ತಾನ, ಆಗಲೂ ಯುದ್ಧ ಏನಾದರೂ ಆಗ್ತಿತ್ತಾನ ಅಜ್ಜಿ ಅಂತೇಳಿ ರಾಹೇಲ್ ಕೇಳ್ತಾನ. ಆಗ ಈ ಊರು ಆ ದೇಶದವರ ಕೈಯಲ್ಲಿತ್ತು. ಅವರು ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ, ಅವರ ಧರ್ಮ ಬೇರೆ, ನಮ್ಮ ಧರ್ಮ ಬೇರೆ ಎಂಬ ಕಾರಣಕ್ಕೆ ಆಗ ಯುದ್ಧ ಮಾಡಿದ್ರು. ನೋಡಿ ಅವಾಗ ರಾಹೇಲ್ ಏನು ಮಾಡ್ತಾನೆ, ಅಜ್ಜಿ ಆಗೂ ಕೂಡ ಏನಾದರೂ ಯುದ್ಧ ಆಗಿತ್ತನ ಅಂತ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಆಗಿತ್ತಪ್ಪ. ಈ ಊರು ಆ ದೇಶದವ್ರ ಕೈಯಲ್ಲಿತ್ತು. ಇದರ ಸಲುವಾಗಿ ಅವ್ರ ಧರ್ಮನೇ ಬೇರೆ ಆಗಿತ್ತು, ನಮ್ಮ ಧರ್ಮನೇ ಬೇರೆ ಆಗಿತ್ತು. ಆ ಕಾರಣಕ್ಕೆ ಏನಾಗಿತ್ತು, ಯುದ್ಧ ಮಾಡಿದರು. ಸಾವಿರಗಟ್ಟಲೆಯಲ್ಲಿ ಜನರು ಪ್ರಾಣ ತೆತ್ತ ಬಳಿಕ ಯುದ್ಧ ನಿಂತು ಈ ದೇಶಕ್ಕೆ ಸೇರಿತು. ನೋಡಿ ಸಾವಿರಾರು ಜನ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ತನ್ನ ಪ್ರಾಣವನ್ನು ಕಳ್ಕೊಂಡ ಮೇಲೆ ಏನಾಯಿತು, ಯುದ್ಧ ನಿಂತು ಯಾವುದರಿಂದ ಅವಾಗ ಇದೇನು ನಮ್ಮ ಊರೈತಲ್ಲ ಈ ಊರು ಈ ದೇಶಕ್ಕನ್ನು ಸೇರಿತು. ನಮ್ಮ ದೇಶಕ್ಕನ್ನು ಸೇರಿದ ಮೇಲೆ ಸಾವಿರಾರು ಜನರು ಪ್ರಾಣವನ್ನು ಕಳೆದುಕೊಂಡ ಮೇಲೆ ಯುದ್ಧ ಸ್ವಲ್ಪ ಮಟ್ಟಿಗೇನು ಪೂರ್ತಿಯಾಗಿ ನಿಂತು ಅಂತ ಹೇಳ್ತಾನೆ. ಊರೇನೋ ಕೈ ಬದಲಾಯಿಸಿತು, ಆದರೆ ನಮ್ಮ ಬದುಕಿನಲ್ಲೇನಾದರೂ ವ್ಯತ್ಯಾಸವಾಗಿದೆ ನೋಡಿ. ಊರೇನೋ
ಅಲ್ಲಿಂದ ಬಂದು ಈ ದೇಶಕ್ಕೇನೋ ಸೇರ್ತೇನೋ ನಿಜ. ಆದ್ರೆ ನಮ್ಮ ಬದುಕಿನಲ್ಲಿ ಏನಾರು ವ್ಯತ್ಯಾಸ ಆಗೈತೆನಾ? ಮೊದಲು ಹೇಗಿದ್ವಿ ಈಗೂ ಹಾಗೆ ಇದ್ವಿ, ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ನಾವು ಬೆವರಿಳಿಸಿ ದುಡ್ದಿದ್ದನ್ನು ಈ ಜನರು ಹಲವು ಹೆಸರು ಹೇಳಿ ಹಲವು ಕಾರಣ ನೀಡಿ ದೋಚಿಕೊಂಡು ಹೋಗುತ್ತಾರೆ. ನೋಡಿ, ನಾವು ಕಷ್ಟಪಟ್ಟು ರಾತ್ರಿ ಹಗಲು ನಾವು ಬೆವರಿಳಿಸಿ ಏನು ದುಡ್ದಿರ್ತೇವಲ್ಲ, ದುಡ್ದಿರ್ತಕ್ಕಂತಹ ಈ ನಮ್ಮ ದುಡ್ಡನ್ನು ಈ ಜನ ಏನು ಮಾಡ್ತಾರೆ, ಹಲವಾರು ಹೆಸರುಗಳನ್ನ ಹೇಳ್ತಾರೆ, ಹಲವಾರು ಕಾರಣಗಳನ್ನು ನೀಡ್ಕೊಂಡು ತಮ್ಗೆ ಹೇಗೆ ಬೇಕು ಹಾಗೆ ದೋಚಿಕೊಂಡು ಹೋಗ್ತಾರೆ. ದುಡ್ದಿದ್ದನ್ನೇ ಕೊಂಡು ಹೋದರೆ ಹಾಳಾಗಲಿ ಎಂದು ಸುಮ್ಮನಿರಬಹುದಾಗಿತ್ತು. ಮನೆಯ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರಲ್ಲ, ಇವರ ಮನೆ ಹಾಳಾಗ ನೆಲಕ್ಕೆ ಕೈ ಬಿದ್ದು ಶಪಿಸಿದವ ಮುದುಕಿ. ನೋಡಿ, ನಾವು ದುಡ್ಕೊಂಡಿದ್ದು ಏನು ದುಡ್ಡು ಇತ್ತು, ಆಸ್ತಿ ಇತ್ತು, ಜಮೀನು ಇತ್ತು, ಅದನ್ನೆಲ್ಲ ದೋಚ್ಕೊಂಡು ಹೋದರೂ ಪರವಾಗಿಲ್ಲ, ಅದು ನಾವು ಹೇಗಾದರೂ ಮಾಡಿ ಬದುಕ್ತೀವಿ. ಆದರೆ ಈ ಮನೆ ಮಕ್ಕಳನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಾರೋ ಅವ್ರ ಮನೆ ಹಾಳಾಗಿ ಹೋಗಲಿ ಅಂತೇಳಿ ಶಪಿಸೋಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೌದಾ? ಶಾಪವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಯುದ್ಧದಿಂದ ಯಾರಿಗೂ ಒಳ್ಳೆಯದಾಗಂಗಿಲ್ಲ. ಹೀಗಾಗಿ ನಾವು ದುಡ್ದಿದ್ದನ್ನು ಎಲ್ಲವೂ ತೆಗೆದುಕೊಂಡು ಹೋದರೂ ನಾವೇನಾದರೂ ಕಷ್ಟನೇ ಇರಲಿ, ಸುಖನೇ ಇರಲಿ, ಏನೇ ಇರಲಿ, ನೋವನ್ನೇ ಇರಲಿ, ನಲಿವನ್ನೇ ಇರಲಿ, ನಾವು ಹೇಗಾದರೂ ಮಾಡಿ ಬದುಕ್ತೀವಿ. ಆದರೆ ಏನು ಮಾಡೋದು, ನಮ್ಮ ಮನೆ ಮಕ್ಕಳನ್ನು ಕೂಡ ಯುದ್ಧಕ್ಕೆ ಕರೆದುಕೊಂಡು ಹೋಗ್ತಾರ ಅಂಥೇಳಿ ಶಪಿಸತ್ತಾಳ, ಶಾಪವನ್ನು ಹಾಕ್ತಾ ಇದ್ದಾಳ. ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ? ರಾಹೇಲ್ ಕೇಳಿದನು. ಅವಾಗ ರಾಹೇಲ್ ಏನು ಕೇಳ್ತಾ, ಈಗ ನಿಮ್ಮ ಮನೆ ಮಗ ಅಂತ ಹೇಳಿದೆಯಲ್ಲಮ್ಮ, ಅವನು ಎಲ್ಲಿದ್ದಾನ ಅಂತೇಳಿ ಡಾಕ್ಟ್ರು ಕೇಳ್ತಾರೆ. ಯುದ್ಧಕ್ಕೆ ಹೋಗಿದ್ದಾನೆ, ನನ್ನ ಮಗನೇನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ, ಅವನ ತಂದೆ ಹಿಂದಿರುಗಲಿಲ್ಲ. ನೋಡಿ, ಯುದ್ಧಕ್ಕೆ ಹೋಗಿದ ಅಂತ ಹೇಳ್ತಾ ಇದ್ದಾರೆ, ತನ್ನ ಮಗನ ಪರಿಸ್ಥಿತಿ ಹೇಳ್ತಾ ಇದ್ದಾಳೆ ಮುದುಕಿ. ನನ್ನ ಮಗ ಇನ್ನೂ ಚಿಕ್ಕ ಹುಡುಗನಿದ್ದಾಗನೇ ಯುದ್ಧಕ್ಕೆ ಹೋದ, ಆದರೆ ಅವನ ತಂದೆ ಅಂದ್ರೆ ಅಜ್ಜಿಯ ಗಂಡ ಯುದ್ಧಕ್ಕೆ ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಎದೆಯ ಗಾಯ ಇಂದಿಗೂ ಇದೆ. ನೋಡಿ, ಎದೆ ತುಂಬ ಬೂದಿ ಮುಚ್ಚಿದ ಕೆಂಡ, ಸಾಕಷ್ಟು ನೋವುಗಳನ್ನು ತುಂಬಿಕೊಂಡಿದ್ದಾಳೆ ಅಜ್ಜಿ. ಹೌದಾ? ಅಷ್ಟೊಂದು ನೋವುಗಳನ್ನು ತುಂಬಿಕೊಂಡು ಹೇಳ್ತಾ, ಆ ಗಾಯ ಮನಸ್ಸಿನಲ್ಲಿ ಇನ್ನೂ ಹಂಗೈತಿ. ನೋಡು, ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿಸಲಿದೆ. ನೋಡಿ, ಅವನ ತಂದೆ ಯುದ್ಧಕ್ಕೆ ಹೋದವನು ಹೊಳ್ಳಿ ಬರಲೇ ಇಲ್ಲ. ಆದರೂ ಕೂಡ ಮಗನ ಮುಖವನ್ನು ನೋಡಿಕೊಂಡು ನಾನು ಏನು ಮಾಡಿದ್ನಿ, ನನ್ನ ಮಗ ಆದರೂ ಇದಾನಲ್ಲಪ್ಪ, ನನ್ನ ಗಂಡ ಹೋದರೂ ಪರವಾಗಿಲ್ಲ, ಮಗ ಆದರೂ ಇದಾನಲ್ಲ, ಮಗನ ಮುಖ ಆದರೂ ನೋಡಿ ನಾನು ಜೀವನವನ್ನು ಮಾಡಬೇಕು. ನನ್ನ ಗಂಡ ಯುದ್ಧಕ್ಕೆ ಹೋದವನು ಹೊಳ್ಳಿ ಬರಲೇ ಇಲ್ಲ, ಆದರೂ ಕೂಡ ಮಗನ ಮುಖ ನೋಡಿ ನಾನು ಜೀವನ ಮಾಡಬೇಕಂತೇಳಿ ಅಂದ್ಕೊಂಡು ನನ್ನ ದುಃಖವನ್ನು ನೋಡಿಕೊಂಡು ನನ್ನ ನೋವನ್ನೆಲ್ಲವನ್ನು ನುಂಗ್ಕೊಂಡು ನಾನು ಏನು ಮಾಡಿದ್ದೀನಿ, ನನ್ನ ಮಗನನ್ನು ಸಾಕಿ ಸಲಹಿದ್ನಿ, ಮದುವೆಯನ್ನು ಮಾಡಿದ್ನಿ. ನೋಡಿ, ಅಷ್ಟೆಲ್ಲ ನೋವುಗಳನ್ನ ಕಷ್ಟವನ್ನು ನುಂಗ್ಕೊಂಡು ನಾನು ಏನು ಮಾಡಿ ಮಗನಿಗೆ ಮದುವೆ ಕೂಡ ಮಾಡಿದ್ನಿ. ಈಗ 5-6 ವರ್ಷ ಬಳಿಕ ಸೊಸೆ ಗರ್ಭಿಣಿಯಾದವಳು. ನೋಡಿ, ಈಗ 5-6 ವರ್ಷಗಳಾಯಿತು ಆದಮೇಲೆ ನನ್ನ ಸೊಸೆ ಈಗ ಗರ್ಭಿಣಿಯಾಗಿದ್ದವಳು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳು ನನ್ನ ಮಗನು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದನು. ನೋಡಿ, ಈಗ 5-6 ವರ್ಷ ಆದಮೇಲೆ ನನ್ನ ಸೊಸೆ ಗರ್ಭಿಣಿಯಾಗಿದ್ಲು, ಆದರೂ ಕೂಡ ನನ್ನ ಮನೆಯಲ್ಲಿ ಒಂದು ಸಣ್ಣ ಮಗುವಿನ ಅಳು ಕೇಳಲೇಬೇಕು ಅಂತ ನನ್ನ ಮಗ ತುದಿಗಾಲಿನಲ್ಲಿ ನಿಂತು ಕಾಯ್ತಾ ಇದ್ದ. ಅಷ್ಟರಲ್ಲಿ ಬಂತು ಯುದ್ಧ. ನೋಡಿ, ಅಷ್ಟರೊಳಗೆ ಯುದ್ಧ ಅನ್ನುವಂತಹ ಒಂದು ಪಡಂಭೂತ ಬಂದು ಹೊಕ್ಕೊಂಡ್ಬಿಡ್ತು. ಅವನೊಮ್ಮೆ ಹಿಂದಿರುಗಿ ಬಂದಿದ್ದರೆ ಸಾಕಾಗಿತ್ತು. ಅವನೇನು ಯುದ್ಧಕ್ಕೆ ಹೋಗಿದ್ದಾನಲ್ಲ, ಅವನೊಂದೇ ಒಂದು ಸಲ ಹಿಂದಿರುಗಿ ಬಂದ್ರೆ ಸಾಕಾಗತ್ತೈತಿ ಅಂತ ರಾಹೇಲ್ಗೆ ತನ್ನ ನೋವನ್ನು ಹೇಳ್ತಾ ಇದ್ದಾಳೆ. ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ. ನೋಡಿ, ಈ ನಿರ್ಜೀವ ಮಗು ಬದುಕಿಲ್ಲ, ಅದು ಸತ್ತು ಹೋಗೈತಿ ಅಂತ ಏನಾದರೂ ಆತನಿಗೆ ಸುದ್ದಿ ಗೊತ್ತಾದಪ್ಪ ಅಂತಂದ್ರೆ ಆತ ಎಷ್ಟು ಸಂಕಟ ಪಡ್ತಾನೋ, ಆತ ಎಷ್ಟು ಅಳತಾನೋ ಅಂಥೇಳಿ ಹೇಳ್ತಾ ಇದ್ದ. ಕೊನೆಯ ಮಾತನ್ನು ಹೇಳುವಾಗ ಮುದುಕಿಯ ಕಂಠ ಗದ್ಗದವಾಗಿ ಮುಂದೆ ಮಾತೆ ಹೊರಡಲಿಲ್ಲ. ನೋಡಿ, ಇವಾಗ ಕೊನೆಯ ಮಾತನ್ನು ಹೇಳ್ತಾ ಮುದುಕಿಯ ಕಂಠ ಏನಾಯಿತು, ಅಲ್ಲೇ ನಿಂತು ಹೋಗ್ಬಿಡ್ತು. ಯಾಕಂತಂದ್ರೆ ಮುಂದೆ ಮಾತನಾಡಲಿಕ್ಕೆ ಅವಳಿಗೆ ಆಗಲಿಲ್ಲ. ಯುದ್ಧಕ್ಕೆ ಹೋದಂತಹ ಗಂಡನೂ ಕೂಡ ಅತ್ತೆ ಹೋಗ್ಬಿಟ್ಟ, ಹೊಳ್ಳಿ ಬರಲೇ ಇಲ್ಲ. ಬದುಕಿದನೋ ಗೊತ್ತಿಲ್ಲ, ಸತ್ತಿದನೋ ಗೊತ್ತಿಲ್ಲ, ಹೊಳ್ಳಿ ಬರಲೇ ಇಲ್ಲ. ಆದರೆ ಮಗನ ಮುಖ ನೋಡಿಕೊಂಡು ನಾನು ಏನು ಮಾಡಿ ಇಷ್ಟೆಲ್ಲ ನೋವಿದ್ರೂ ಕೂಡ ನುಂಗ್ಕೊಂಡು ನಾನು ಬದುಕಿದ್ದೀನಿ. ಬದುಕಿರುವಂತಹ ನನ್ನ ನೋವುಗಳು ನುಂಗ್ಕೊಂಡು ನಾನು ಏನು ಬದುಕಿನಿ. ಆದರೂ ಕೂಡ ನನ್ನ ಮಗನಿಗೆ ನಾನು ಮತ್ತೊಂದು ಮದುವೆ ಮಾಡಿದ್ನಿ. 5-6 ವರ್ಷ ಆದಮೇಲೆ ನನ್ನ ಸೊಸೆ ಈಗ ಗರ್ಭಿಣಿಯಾಗಿದ್ಲು. ನನ್ನ ಮಗ ಒಂದು ಪುಟ್ಟ ಮಗುವಿನ ಧ್ವನಿ ಈ ಮನೆಯಲ್ಲಿ ಕೇಳ್ತೈತೆ ತುದಿಗಾಲಲ್ಲಿದ್ದ. ಅಷ್ಟರೊಳಗೆ ಯುದ್ಧ ಬಂದುಬಿಡ್ತು. ಯುದ್ಧ ಬಂದಿರುವಂಥ ಸಂದರ್ಭದಲ್ಲಿ ಅವನು ಒಂದೇ ಒಂದು ಸಲ ತಿರುಗಿ ಬಂದರೆ ಸಾಕು. ಬಂದಿರುವಂತಹ ಸಂದರ್ಭದಲ್ಲಿ ಆವಾಗ ಮಗು ಬದುಕಿಲ್ಲ, ಸತ್ತೋಗಿದೆ, ನಿರ್ಜೀವವಾಗಿದೆ ಅಂತ ಏನಾದರೂ ಆತಂಗೆ ಅನಿಸಿದ್ರೆ ಎಷ್ಟು ಸಂಕಟ ಪಡ್ತಾನೋ, ಮತ್ತು ಎಷ್ಟು ವ್ಯಥೆ ಪಡ್ತಾನೋ, ಎಷ್ಟು ಅಳ್ತಾನೋ ಅಂತ ಹೇಳಿ ತನ್ನ ಮಾತನ್ನು ಹೇಳ್ತಾ ಮುದುಕಿ ತನ್ನ ಕೊನೆಯ ಮಾತನ್ನು ಮುಗಿಸ್ತಾಳ. ಅವ ಮುಂದೆ ಮಾತನಾಡಲಿಕ್ಕೆ ಅವಳಿಗೆ ಆಗೋದೇ ಇಲ್ಲ. ನೋಡಿ ಮಕ್ಕಳೇ, ಸಣ್ಣ ಕತೆ. ಯುದ್ಧಕ್ಕೆ ಯುದ್ಧ ಯಾರಿಗೂ ಒಳ್ಳೆಯದನ್ನು ಮಾಡಲ್ಲ. 2 ದೇಶಗಳ ನಡುವೆ ನಡೆಯತಕ್ಕಂಥ ಯುದ್ಧ ಏನಾಗುತ್ತೆ, ಸಾವಿರಾರು ಜನರು ಪ್ರಾಣವನ್ನು ಕಳ್ಕೊಳ್ತಾರೆ, ಸಾವಿರಾರು ಕುಟುಂಬಗಳು ಅನಾಥರಾಗ್ತಾರೆ, ಸಾವಿರಾರು ಮಕ್ಕಳು ತಂದೆ ತಾಯಿಗಳನ್ನ ಕಳ್ಕೊತಾರೆ, ಅಣ್ಣ ತಮ್ಮಂದ್ರನ್ನ ಕಳ್ಕೊತಾರೆ. ಅಷ್ಟೆಲ್ಲ ನೋವು ನಲಿವುಗಳನ್ನು, ಸದ್ಯದ ಪರಿಸ್ಥಿತಿಯನ್ನು ಎಲ್ಲವನ್ನು ನಾವು ಯುದ್ಧದಲ್ಲಿ
ನಾವು ನೋಡ್ಬೋದು. ಹೌದಾ, ಆ ಭಾವನೆಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು, ನೋವು ನಲಿವುಗಳನ್ನು, ಸುಖ ದುಃಖಗಳನ್ನು ಎಲ್ಲವನ್ನೂ ಕೂಡ ನಾವು ಯುದ್ಧ ಅನ್ನುವಂತಹ ಒಂದು ಇದರಿಂದ ನಾವು ಅದನ್ನು ತಿಳ್ಕೊಳ್ಬೋದು. ಹೌದಾ, ಆದರೂ ಕೂಡ ಅಂಥ ಯುದ್ಧದ ಸಂದರ್ಭದಲ್ಲಿ ಇಲ್ಲಿ ರಾಹೇಲ್ ಮತ್ತು ಮುದುಕಿಯ ನಡುವೆ ಒಬ್ಬರಲ್ಲಿ ಆತ್ಮವಿಶ್ವಾಸ ಬೆಳೆದು ಏನಾಗತ್ತೆ, ಒಂದು ಮಾನವೀಯತೆಯ ಮೌಲ್ಯ, ತನಗೆಷ್ಟೇ ನೋವಿದ್ರೂ ಕೂಡ ಸೊಸೆಯನ್ನು ಗರ್ಭಿಣಿ ಆಗಿರ್ತಕ್ಕಂಥ ಸೊಸೆಯನ್ನು ಹೆರಿಗೆ ಸಮಯದಲ್ಲಿ ಅವಳನ್ನು ಬದುಕಿಸ್ತಾನ. ಮಗು ಕೂಡ ನಿಜವಾಗಿರ್ತದೆ. ತನ್ನ ಕಾಲಿಗೂ ಪೆಟ್ಟಾಗಿದ್ರೂ ಕೂಡ ತನ್ನ ಕಾಲಿನ ಆರೈಕೆಯನ್ನು ಆಮೇಲೆ ಮಾಡಿಕೊಂಡು ಅವಳನ್ನು ಬದುಕಿಸಿ ಆ ಮುದುಕಿಯ ರಕ್ಷಣೆಯನ್ನು ಕೋರಿ ಆ ಮನೆಯಲ್ಲಿ ಉಳಿತಾನ ಯಾರು, ರಾಹೇಲ. ಅಷ್ಟೆಲ್ಲ ನೋವುಗಳು ನುಂಗ್ಕೊಂಡ್ರೂ ಕೂಡ ಅವಳು ಅಂಥ ಸಂದರ್ಭದಲ್ಲೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಆತನಿಗೆ ಆ ಮನೆಯಲ್ಲಿ ಉಳಿಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಳೆ. ಸಾರಾ ಅಬೂಬಕರ್ ಅವರ ಕಥೆಗಳು ತುಂಬ ಅದ್ಭುತವಾದಂತಹ ಕಥೆಗಳು ಅಂತಲೇ ಹೇಳ್ಬೋದು. ನಾನು ನಿಮ್ಗೆ ವಿಶೇಷವಾಗಿ ಹೇಳಿದ್ನಲ್ವಾ, ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬಕರ್ ಅವರ ಈ ಕಥೆಯನ್ನು, ಕಾದಂಬರಿಯನ್ನು ಸಿಕ್ಕರೆ ನೀವು ಓದಿ ಮಕ್ಕಳೇ, ತುಂಬ ಚೆನ್ನಾಗಿದೆ. ನಾನಂತೂ ಓದಿದ್ದೀನಿ, ನೀವು ಕೂಡ ನಿಮಗೆ ಸಮಯ ಸಿಕ್ಕಾಗ ಓದಿ. ಯುದ್ಧ ಅನ್ನುವಂತಹ ಪಾಠ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಇದರಲ್ಲಿ ಏನಾದರೂ ನಿಮಗೆ ತಿಳಿದೇ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಯಾಗಿ ನನ್ನ ಪ್ರತಿಯೊಂದು ವಿಡಿಯೋನ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾನು ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.